टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ಕಡೆಗೆ ಯಡಿಯೂರಪ್ಪ ಹಿಂದೆ ಏಕಮೇವಾದ್ವಿತೀಯ ನಾಯಕರಾಗಿದ್ದರು ಲಿಂಗಾಯತರಿಗೆ, ಆದರೆ ಈಗ ಇಲ್ಲ, ಅವರು ಒಂಥರ ತುಳಿದ್ರು, ಮಗ ಅದನ್ನು ಮುಂದುವರಿಸಿದಾನೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ದೆಹಲಿನಲ್ಲಿ ಬಿಜೆಪಿ ಲಿಂಗಾಯತ ನಾಯಕರ ಸಭೆ ಆಗತ್ತಂತೆ. ಸಭೆ ಆದಮೇಲೆ ನಾಯಕರ ಜೊತೆಗೂ ಕೂಡ ಮಾತಾಡ್ತಾರೆ. ಸಚಿವ ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಪೂಜೆ ನೆಪಕ್ಕೆ ಇವರೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಎಲ್ಲರೂ ಸೇರಿ ಚರ್ಚೆ ಮಾಡಿ ಅದಾದಮೇಲೆ ಸಂಸದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಅದಾದಮೇಲೆ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ 1, 2, 3 ಈ ರೀತಿ 3 ಮತ್ತೊಂದು ಜನ ಇದ್ರು ಅಂತ, ಆದರೆ ನಿಧಾನಕ್ಕೆ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ಬರು ಸೇರ್ಕೊಂಡಿದ್ದಾರೆ. ಈಗ ಇನ್ನೊಂದು ಮೂಲದ ಪ್ರಕಾರ ನೋಡಿ, ಕೆಲವ್ರದ್ದು ಮನೋಭಾವನೆ ಯಾವ ರೀತಿ ಇರುತ್ತೆ ಅಂತಂದರೆ, ಜಯ ಯಾರ ಕಡೆಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ನೀವು ಕೇಳಿದ್ದೀವಿ ಹರೀಶ್, ರಾಮ ರಾವಣರ ಯುದ್ಧ ಸಂದರ್ಭ ಮೇಲ್ಗಡೆ ನಿಂತಂಥ ದೇವತೆಗಳು ಜೈ ಅಂತಿದ್ರು, ಯಾರಿಗೆ ಅಂತ ಗೊತ್ತಿಲ್ಲ. ಕೊನೆಗೆ ರಾವಣ ಸೋಲು ಹತ್ರ ಅಂತ ಗೊತ್ತಾದ ತಕ್ಷಣವೇ ದೇವೇಂದ್ರನ ರಥ ಭೂಮಿಗೆ ಬಂತು, ರಾಮನಿಗೆ ಜಯಕಾರ ಮಾಡಕ್ತು ಅಂತ. ಈಗ ನೋಡ್ತಾ ಇದ್ದಾರೆ ಯಾರ್ಯಾರು ಯಾವ್ಯಾವ ಕಡೆಗೆ ಅಂತ. ಯಾರಿಗೆ ಜಯ ಅಂದ ತಕ್ಷಣ ನಾಯಕರು ಅವ್ರ ಜೊತೆ ಗುರುತಿಸ್ಕೊತಾರೆ. ಈಗ ಈ ಟೀಮ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಏನೇನು ನಡೀತಾ ಇದೆ ರಾಷ್ಟ್ರ ರಾಜಧಾನಿಲಿ? ಹೌದು ರಂಗನಾಥ್, ವಿಜೇಂದ್ರ ಅವರ ವಿರುದ್ಧ ಏನೊಂದು ಟೀಮ್ ರೂಪುಗೊಳ್ತಾ ಇತ್ತು, ಅದೀಗ ದೊಡ್ಡದಾಗ್ತಾ ಇದೆ. ಯತ್ನಾಳ್ ಬಣಕ್ಕೆ ಹೆಚ್ಚು ಜನರು ಬಂದು ಸೇರ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ತಟಸ್ಥ ಬಣ ಅಂತ ಏನು ಗುರುತಿಸ್ಕೊಂಡಿತ್ತು, ಅವರು ಕೂಡ ಸಭೆಗಳಲ್ಲಿ ಭಾಗಿಯಾಗುವಂತನ್ನ ನಾವು ನೋಡಬಹುದು. ಇವತ್ತು ದೆಹಲಿಗೆ ಬಂದಿದ್ದಂತಹ ಯತ್ನಾಳ್ ಟೀಮ್ ಅಂತ ಏನಿದೆ, ಅದು ಬೊಮ್ಮಾಯಿ ಅವ್ರನ್ನ ಭೇಟಿ ಆಗ್ತಾರೆ. ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆಯನ್ನ ಮಾಡಿ ಚರ್ಚೆ ವೇಳೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಹೋರಾಟಕ್ಕೆ ನೀವು ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯತ್ನಾಳ್ ಟೀಮ್ ಮನವಿಯನ್ನ ಮಾಡ್ಕೊಳ್ಳುತ್ತೆ ಬೊಮ್ಮಾಯಿ ಅವರಿಗೆ. ನಿಮಗೆ ಆ ಹೋರಾಟದ ಶಕ್ತಿ ಇದೆ, ನೀವು ಹೋರಾಟವನ್ನ ಮಾಡಿ, ಮತ್ತೆ ಹೈಕಮಾಂಡ್ ಮತ್ತೆ ನಮ್ಮ ಮಧ್ಯೆ ನೀವು ಒಂದು ಕನೆಕ್ಟ್ ಆಗಿ ನೀವು ಮಾತಾಡಬೇಕು, ಮತ್ತೆ ಹೈಕಮಾಂಡ್ ನಾಯಕರುಗಳನ್ನ ನೀವು ಮಾತಾಡಿ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ನೀವೇ ನೇತೃತ್ವ ವಹಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಮತ್ತೆ ಒಂದು ತಟಸ್ಥ ಬಣದಲ್ಲಿ ಇದ್ದಂತಹ ಸೋಮಣ್ಣ ಅವರಾಗಿರ್ಬೋದು, ಇನ್ನಿತರ ನಾಯಕರುಗಳು ಕೂಡ ಪರೋಕ್ಷವಾದ ಬೆಂಬಲವನ್ನು ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ಮತ್ತೊಂದು ಸುತ್ತಿನ ಸಭೆಯನ್ನ ವೀರಶೈವ ಲಿಂಗಾಯತ ನಾಯಕರು ದೆಹಲಿಯಲ್ಲಿ ಮಾಡ್ತಾರೆ. ಅದು ಯಾವಾಗ ದೆಹಲಿಯಲ್ಲಿ ಮಾಡ್ತಾರೆ ಅಂತಂದ್ರೆ, ಮುಖ್ಯವಾಗಿ ಈ ತಿಂಗಳು 10ನೇ ತಾರೀಕು ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಗೃಹ ಪ್ರವೇಶ ಇದೆ. ಮನೆಯನ್ನ ರೆಡಿ ಮಾಡಿ ಅದಕ್ಕೆ ಗೃಹ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಅವತ್ತಿನ ದಿವಸ ಒಂದು ಅನೌಪಚಾರಿಕ ಸಭೆಯನ್ನ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಅವತ್ತು ಸೋಮಣ್ಣ ಅವರು ಎಲ್ಲ ಲಿಂಗಾಯತ ನಾಯಕರುಗಳಿಗೆ ದೆಹಲಿಯಲ್ಲಿ ಆಹ್ವಾನವನ್ನು ಕೊಡ್ತಾರೆ. ಅವತ್ತು ಮಾತನಾಡ್ತಾರೆ. ಅವತ್ತು ಹೋರಾಟದ ರೂಪುರೇಷೆ ಮತ್ತಷ್ಟು ಬಲಗೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಯಾವ ನಾಯಕರುಗಳನ್ನ ಭೇಟಿ ಮಾಡಬೇಕು, ನಮ್ಮ ಹೋರಾಟ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾರೆ. ಮುಖ್ಯವಾಗಿ ವಿಜೇಂದ್ರ ಅವರ ವಿರುದ್ಧ ವೀರಶೈವ ಲಿಂಗಾಯತ ನಾಯಕರೇ ಬಂಡೆದ್ದಿದ್ದಾರೆ. ಯಾವ ವೀರಶೈವ ಲಿಂಗಾಯತ ನಾಯಕರುಗಳು ಕೂಡ ಯಡಿಯೂರಪ್ಪ ಅವರ ಅಥವಾ ವಿಜೇಂದ್ರ ಅವರ ಪರವಾಗಿ ಇಲ್ಲ. ಮತ್ತೆ ವೀರಶೈವ ಲಿಂಗಾಯತ ಅಂತಂದ್ರೆ ಕೇವಲ ಯಡಿಯೂರಪ್ಪ ಅವರು ಮಾತ್ರ ಅಲ್ಲ, ಬೇರೆ ಬೇರೆ ನಾಯಕರುಗಳಿದ್ದಾರೆ. ಮತ್ತೆ ನಾಯಕತ್ವವನ್ನ ನಾವು ಟೇಕ್ ಓವರ್ ಮಾಡ್ತೀವಿ, ನಮಗೂ ಕೂಡ ಆ ಶಕ್ತಿ ಇದೆ ಅನ್ನುವಂತಹದನ್ನ ಹೈಕಮಾಂಡ್ ತೋರಿಸಬೇಕಾಗತ್ತೆ. ಈಗ ಹೈಕಮಾಂಡ್ ನಾಯಕರು ವಿಜೇಂದ್ರ ಅವ್ರನ್ನ ಬದಲಾಯಿಸಬೇಕು ಅಂತಂದ್ರೆ 100 ಸಲ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ, ಒಂದು ಪ್ರಬಲ ಸಮುದಾಯ ಮತ್ತೆ ಬಿಜೆಪಿಯನ್ನ ಬೆಂಬಲಿಸುವಂತಹ ಸಮುದಾಯದ ಒಬ್ಬ ನಾಯಕರನ್ನ ಈ ತರ ತೆಗೆದಿದ್ದೆ ಆದಲ್ಲಿ ಅದು ಸಮಸ್ಯೆ ಆಗ್ಬಹುದು, ಪಕ್ಷ ಸಂಘಟನೆಗೆ ಸಮಸ್ಯೆ ಆಗ್ಬಹುದು, ಅಥವಾ ಮುಂಬರುವ ಎಲೆಕ್ಷನ್ ಗಳಲ್ಲಿ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದನ್ನ ಹೈಕಮಾಂಡ್ ಯೋಚನೆ ಮಾಡಬಹುದು. ಆ ರೀತಿ ಹೈಕಮಾಂಡ್ ನಾಯಕರು ಯೋಚನೆ ಮಾಡಬಾರದು ಅನ್ನುವಂತಹ ದೃಷ್ಟಿಯಿಂದನೇ ವೀರಶೈವ ಲಿಂಗಾಯತ ಬಿಜೆಪಿ ನಾಯಕರುಗಳು ವಿಜೇಂದ್ರ ಲಿಂಗಾಯತರ ನಾಯಕ ಅಲ್ಲ ಅನ್ನುವಂಥದ್ದನ್ನ ಬಿಂಬಿಸ್ಲಿಕ್ಕೆ ಈ ಎಲ್ಲ ಪ್ರಯತ್ನಗಳು ಸಭೆಯನ್ನ ಮಾಡ್ತಾ ಇದ್ದಾರೆ. ರಂಗನಾಥ, ಓಕೆ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಯಾರ್ಯಾರನ್ನ ಪರಿಗಣಿಸ್ತೀರಿ? ಹಿಂದುಳಿದ ವರ್ಗದವ್ರನ್ನ ನೀವೇನಾದ್ರೂ ಪರಿಗಣಿಸ್ತೀರಿ ಅನ್ನೋದಾದ್ರೆ ನೀವು ಕುಮಾರ್ ಬಂಗಾರಪ್ಪನವ್ರನ್ನ ಪರಿಗಣಿಸಿ. ಇಲ್ಲಪ್ಪ ದಲಿತರು ಬೇಕು ಅನ್ನೋದಾದ್ರೆ ನೀವು ಅರವಿಂದ್ ಲಿಂಬಾವಳಿ ಅವರನ್ನ ಪರಿಗಣಿಸಿ.